ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ಸ್ಯಾರಿ ಟೆಸಲ್ಸ್ ಬೈ ಚೈತನ್ಯ. ನಾನಿವತ್ತು ಕ್ರೋಶಾ ಡಿಸೈನನ್ನು ಹಾಕೋದಕ್ಕೆ 6 ಎಳೆ ದಾರನ ಯಾವ ರೀತಿ ಸುತ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಸೀರೆ ಕುಚ್ಚಾಕೋದಕ್ಕೆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಒಂದು ಸಿಲ್ಕ್ ಥ್ರೆಡ್ ಬಂದು 20 ರೂಪೀಸ್. ನಾವು 6 ಎಳೆ ದಾರ ಸುತ್ಕೊಳ್ಳೋದಕ್ಕೆ ಎರಡು ಖಾಲಿಯಾಗಿರೋ ಅಂಥ ಈ ಥ್ರೆಡ್ಗಳಿರುತ್ತಲ್ಲ, ಅದು ಖಾಲಿಯಾಗಿರೋ ಅಂಥದ್ದನ್ನ ಎರಡನ್ನ ಯೂಸ್ ಮಾಡಬೇಕು. ಇದಕ್ಕೆ ನಾವು 3 ಎಳೆ, ಒಂದೊಂದಕ್ಕೆ 6 ಎಳೆ, ಟೋಟಲ್ 6 ಎಳೆ ದಾರ ಬೇಕಾಗಿರುತ್ತೆ. ನಾವು ಒಂದೊಂದನ್ನೇ ಸುತ್ಕೊತ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಒಂದಕ್ಕೆ 3 ಎಳೆ, ಮತ್ತೊಂದಕ್ಕೆ 3 ಎಳೆ, 6 ಎಳೆ ದಾರನ ಸುತ್ಕೊಳ್ಳೋದು ಯಾವ ರೀತಿ, ಒಂದೇ ಸರ್ತಿ 3 ಎಳೆನ ಸುತ್ಕೊಳ್ಳೋದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ವೇಸ್ಟು ಇದು ಇಟ್ಕೊಂಡಿದ್ವಲ್ಲ ಖಾಲಿಯಾಗಿರೋ ಥ್ರೆಡ್ದು, ಇದಕ್ಕೆ ನಾವು ಈಗ ನೋಡಿ ನಾನು ದಾರನ ತಗೊಂಡಿದ್ದೀನಿ. ಇದು ದಾರದ ತುದಿ. ಈ ದಾರದ ತುದಿನ ನೋಡಿ ಹಿಂಗೆ ಒಟ್ಟು 3 ನೋಡಿ, ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಈ ದಾರದ ತುದಿನ ಹಿಂಗೆ ಹಿಡ್ಕೊಂಡು ಮತ್ತೆ ಈ ಸೈಡಿಗೆ ಬಂದು ಮತ್ತೆ ಈ ಸೈಡ್ ದಾರದ ತುದಿ ಹಿಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒಂದು ಗಂಟು ಹಾಕ್ಕೊಂಬಿಡಿ. ಗಂಟು ಹಾಕ್ಕೊಂಡು ಇದಿದ್ದೆ ಖಾಲಿಯಾಗಿರೋದಿತ್ತಲ್ಲ ಅದ್ರ ಮೇಲೆ ನಾವೀಗ ಸುತ್ಕೋಬೇಕು. ನೋಡಿ 3 ಎಳೆ ಇದೆಯಾ, ಇಲ್ಲಿ ಒಂದು ಹೋಲ್ ಗ್ಯಾಪ್ ಇದೆ. ಆ ಗ್ಯಾಪ್ ಒಳಗಾಸಿ ದಾರನ ತಗೊಂಡೋದ್ರೆ ನೋಡಿ 3 ಎಳೆ ಆಯಿತು. ಈ ರೀತಿ ಸುತ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಈ 3 ದಾರದಲ್ಲಿ 2 ದಾರದ್ದು ಹೋಲ್ ಗ್ಯಾಪ್ ಇರುತ್ತೆ, 2 ದಾರ ಜಾಯಿಂಟ್ ಆಗಿರುತ್ತೆ. ಆ ಜಾಯಿಂಟ್ ಒಳಗಾಸಿ ಈ ರೀತಿ ನಾವು ತಗೋಬೇಕು. ತಗೊಂಡಾಗ ನೋಡಿ 3 ಎಳೆ ದಾರ ಆಯಿತು. ಈ 3 ಎಳೆನೂ ನಾವು ಈ ರೀತಿ ಸುತ್ಕೋಬೇಕು. ನೋಡಿ ಫ್ರೆಂಡ್ಸ್, 3 ಎಳೆ ದಾರ ಆಯಿತು. ಈ ಹೋಲ್ ಗ್ಯಾಪ್ ಒಳಗಾಸಿ ಹೋಗಿ ಸುತ್ಕೊಂಡ್ವಿ. 3 ಎಳೆ ದಾರ ಆಯಿತು. ಹೀಗೆ ಇನ್ನೊಂದಕ್ಕೆ 3 ಎಳೆನ ಸುತ್ಕೋಬೇಕು. ಸುತ್ಕೊಂಡು ಬಿಚ್ಕೊಂಬಿಡುತ್ತೆ ದಾರ, ಹಾಗಾಗಿ ಒಂದು ಗಂಟು ಹಾಕ್ಕೊಂಬಿಡಿ ಅಲ್ಲಿ ಕಟ್ ಮಾಡಿಕೊಂಡು. ನೋಡಿ ಇನ್ನು 3 ಎಳೆ ಸುತ್ಕೊಂಡ್ವಿ, ಮತ್ತೆ 3 ಎಳೆ, ಈ ಇನ್ನೊಂದು ದಾರಕ್ಕೆ 3 ಎಳೆ ಸುತ್ಕೊಂಡು ಈ 3 ಎಳೆ ಗಂಟು ಹಾಕ್ಕೊಳ್ಳಿ. ಟೋಟಲ್ 6 ಎಳೆ ಆಯಿತು. ಈ ಒಂದು 2 ಗಂಟು ಹಾಕ್ಕೊಳ್ಳಿ. 6 ಎಳೆ ಆದಮೇಲೆ ನಾವು ಇದು ಕ್ರೋಶ ಬಂದು 10.075 mm. ಈಗ ನಾವು ಈ ದಾರನ ಈ ರೀತಿ ಬೆರಳಿಗೆ ತುಂಬ ಟೈಟಾಗಿ ಸುತ್ಕೋಬೇಕು. ಒಂದು 5-6 ಸುತ್ಕೊಂಡ ನಂತರ ನೋಡಿ, ಇದು ಕ್ಲಾತಿಗೆ ಕ್ರೋಶನ ತೂರಿಸ್ಬಿಟ್ಟು ನೋಡಿ ಈ ದಾರನ ಮೇಲೆ ತಗೊಂಡು ಒಂದು ಲಾಕ್ ಮಾಡಿದ್ವಿ. ಲಾಕ್ ಮಾಡಿ ನೆಕ್ಸ್ಟ್ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ನೋಡಿ 5 ಚೈನ್ಸ್ನ ಹಾಕ್ಕೊಂಡು 6 ಚೈನ್ಸ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡಿದ್ವಿ. ನೋಡಿ ಇನ್ನೊಂದ್ಸತಿ ತೋರಿಸ್ತೀನಿ ಚೈನ್ನ ಯಾವ ರೀತಿ ಲಾಕ್ ಮಾಡಬೇಕು ಅಂತ. 1, ಇದರಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ. ನೆಕ್ಸ್ಟ್ ಅದರೊಳಗಡೆ ಆ ದಾರನ ತೊಗೊಂಡೋಗಿ ಲಾಕ್ ಮಾಡಿ. ನೆಕ್ಸ್ಟ್ 3 ಚೈನ್, ಮತ್ತೆ ಅದರೊಳಗಾಸಿ ತಗೊಂಡು 4 ಚೈನ್, 5 ಚೈನ್, 6 ಚೈನ್. ನೋಡಿ ಲಾಕ್ ಮಾಡೋದು ಯಾವ ರೀತಿ. ಬಟ್ಟೆ ಒಳಗಡೆ ಹೋಗಿ ದಾರನ ಮೇಲೆ ತಗೊಬಂದು ಮೇಲ್ಗಡೆ 2 ಲೂಪ್ಸ್ ಇರುತ್ತೆ. ಆ 2 ಲೂಪ್ಸಲ್ಲಿ ಆ ದಾರನ ತೊಗೊಂಬಂದರೆ ಲಾಕ್ ಆಯಿತು.